ಶಕ್ತಿ ತಪೋಭಾವನ ಅಂದರೆ ನಮ್ಮಲ್ಲಿರ್ತಕ್ಕಂಥ ಶಕ್ತಿ ಅನುಸಾರವಾಗಿ ತಪವನ್ನ ಮಾಡುವುದು. ಯಾವ ರೀತಿಯಾಗಿ ಬೊಕ್ಷೆಯಲ್ಲಿ ಇರ್ತಕ್ಕಂಥ ನೀರವನ್ನ ಹನಿ ಹನಿಯಾಗಿ ಬಿಡುತ್ತದೆಯೋ ಅದೇ ರೀತಿಯಾಗಿ ಆತ್ಮನ ಕಡೆಗೆ ನಮ್ಮ ಲಕ್ಷ್ಯವನ್ನ ವಹಿಸುವುದೇ ಶಕ್ತಿ ತಪೋಭಾವನವಿದೆ. ಅದಕ್ಕೆ ಆತ್ಮನನ್ನ ಊಜುಗೊಳಿಸುವುದು, ಅದೇ ರೀತಿಯಾಗಿ ನಮ್ಮ ಶ್ರದ್ಧಾನುಸಾರವಾಗಿ ತಪವನ್ನ ಮಾಡುವುದು, ಅದಕ್ಕೆ ಶಕ್ತಿ ತಪೋಭಾವನ ಅಂತ ಹೇಳ್ತಾರೆ. ಅದಕ್ಕೆ ಯಾವ ರೀತಿಯಾಗಿ ಉತ್ಕೃಷ್ಟವಾದಂತಹ ಹಿಂದೂ ಮುನಿಗಳಾಗಿರ್ಬೋದು, ಆಚಾರ್ಯಗಳಾಗಿರ್ಬೋದು ನಾನಾ ತರವಾದಂತಹ ತಪವನ್ನ ಮಾಡಿದ್ದಾರೆ. ಅದೇ ರೀತಿಯಾಗಿ ನಾವು ಕೂಡ ತಪವನ್ನ ಮಾಡ್ರಿ ಅಂತ ಹೇಳಿ ಶಕ್ತಿ ತಪೋಭಾವನವನ್ನ ಬೆಳ್ತಾ ಇದ್ದೀವಿ. ಆದ್ರೆ ಹಿಂದ ಆಚಾರ್ಯ ಶಾಂತಿಸಾರ ಮಹಾರಾಜರಾಗಿರ್ಬೋದು, ಅದೇ ರೀತಿಯಾಗಿ ಆಚಾರ್ಯ ವಿದ್ಯಾಸಾರಮಣಿ ಮಹಾರಾಜರಾಗಿರ್ಬೋದು ನಾನಾ ತರವಾದಂತಹ ತಪವನ್ನ ಮಾಡಿದ್ದಾರೆ. ಆಚಾರ್ಯ ಶಾಂತಿಸಾರರು ಸಿಂಹ ನಿಷ್ಕ್ರಿಯ ತಪವನ್ನ ಮಾಡಿದ್ದಾರೆ. ಅವರ ಮುನಿ ಜೀವನದಲ್ಲಿ ಎಷ್ಟು ಉಪವಾಸ ಮಾಡ್ಯಾರ ಅಂದ್ರ 9,000 ಉಪವಾಸವನ್ನು ಮಾಡಿದ್ದಾರೆ. 9,906 ಉಪವಾಸ ಮಾಡಿದ್ದಾರೆ. ಅದಕ್ಕೆ ನಾವು ಕೂಡ ಉಪವಾಸ ಮಾಡ್ತೀವಿ, ಏಕ ಭುಕ್ತಿ ಮಾಡ್ತೀವಿ.